ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಈ ಒಂದು ಬನದ ಹುಣ್ಣಿಮೆಯ ದಿವಸ ಜಗನ್ಮಾತೆ ರಾಜರಾಜೇಶ್ವರಿಯಾಗಿರ್ತಕ್ಕಂಥ ಬಾದಾಮಿಯಲ್ಲಿ ನೆಲೆ ನಿಂತು ಅನೇಕ ಭಕ್ತರನ್ನು ಉದ್ಧಾರ ಮಾಡ್ತಾ ಇರತಕ್ಕಂಥ ಬನಶಂಕರಿ ದೇವಿಯ ಒಂದು ಜಾತ್ರೆ ಇಂದು. ಇದರ ಜೊತೆಗೆ ಆ ಸವದತ್ತಿಯ ಕ್ಷೇತ್ರದಲ್ಲಿ ನೆಲೆ ನಿಂತು ಅನೇಕ ಭಕ್ತರ ಉದ್ಧಾರವನ್ನು ಮಾಡ್ತಾ ಇರ್ತಕ್ಕಂಥ ರೇಣುಕಾದೇವಿಯ ಒಂದು ಜಾತ್ರಾ ಮಹೋತ್ಸವವು ಸಹಿತ ಇಂದಿನ ಒಂದು ಶುಭ ದಿನದಲ್ಲಿ ನಡೆಯುವಂಥದ್ದಾಗೈತಿ. ಆದ್ದರಿಂದ ಜಗತ್ತಿನಲ್ಲಿ ಶಕ್ತಿಯ ಒಂದು ಸ್ಥಾನವನ್ನು ಹೆಣ್ಣಿಗೆ ಕೊಟ್ಟಿದ್ದಾರೆ. ಆ ಶಕ್ತಿಯ ಒಂದು ವಿಶೇಷತೆ ಏನು ಅಂತಕ್ಕಂಥ ವಿಷಯವನ್ನು ಸರ್ವಜ್ಞ ಕವಿ ಈ ಜಗತ್ತಿನಲ್ಲಿ ಹೆಣ್ಣಿನ ಮಹತ್ವವನ್ನು ಬಹಳಷ್ಟು ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗ ಬರಿತಾನ. ಲಿಂಗವಿಲ್ಲದ ಪೂಜೆ, ಗಂಗೆ ಇಲ್ಲದ ತೋಟ, ಹೆಂಗಳಿಲ್ಲದವನ ಮನೆ ವಾರ್ತೆ, ಅನುದಿನವೂ ಭಂಗ ಕಾಣಯ್ಯ ಸರ್ವಜ್ಞ ಅಂಥೇಳಿ. ನೋಡ್ರಿ, ಎಂತೆಂಥವರು ಸಹಿತ ಹೆಣ್ಣನ್ನ ತಾಯಿಯನ್ನ ಪೂಜೆಯನ್ನ ಮಾಡಿದ್ರು, ತಾಯಿಯನ್ನ ಒಲಿಸಿಕೊಂಡ್ರು. ಆದ್ರೆ ಸರ್ವಜ್ಞ ಕವಿ ಆಡು ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಕವಿ ಬರಿದೇ ಇರತಕ್ಕಂಥ ವಿಷಯವಿಲ್ಲ ಅನ್ನುವ ರೀತಿಯೊಳಗ ಸರ್ವಜ್ಞ ಕವಿಯು ಸಹಿತ ಆ ತಾಯಿಯ ಶಕ್ತಿಯನ್ನ, ಆ ಹೆಣ್ಣು ಮಕ್ಕಳ ಶಕ್ತಿಯನ್ನ ಬಹಳಷ್ಟು ಸುಂದರವಾಗಿ ತನ್ನ ಒಂದು ತ್ರಿಪದಿಯೊಳಗೆ ಬರೆದಾನ. ಲಿಂಗವಿಲ್ಲದ ಪೂಜೆ, ನಾವು ಪೂಜೆ ಏನು ಬೇಕಾದ್ದು ಮಾಡಿದ್ರು ಸಹಿತ ಅಲ್ಲಿ ಮೊದಲಿಗೆ ಯಾವ ಪೂಜೆ ಆಗಬೇಕು ಅಂದ್ರೆ ಲಿಂಗ ಪೂಜೆ ಆಗಬೇಕು. ಲಿಂಗ ಪೂಜೆ ಇಲ್ಲ ಅಂತಂತಂದ್ರೆ ಆ ಪೂಜೆಗೆ ಮಹತ್ವ ಬರುವುದಿಲ್ಲ ಅಂತ ಹೇಳಿ ಶ್ರೀರಾಮಚಂದ್ರ ಪ್ರಭು ಸಹಿತ ತಾನು ಯುದ್ಧವನ್ನು ಮಾಡುವಂತಹ ಸಂದರ್ಭದೊಳಗ ಮೊದಲಿಗೆ ಮಳಲಿನ ಲಿಂಗವನ್ನ ಮಾಡಿ ಆ ಲಿಂಗ ಪೂಜೆಯನ್ನ ಮಾಡಿದ. ಆ ಲಿಂಗ ಪೂಜೆಯನ್ನು ಮಾಡುವಂತಹ ಸಂದರ್ಭದೊಳಗ ಅವನ ಪರಮ ಶತ್ರು ಆಗಿರ್ತಕ್ಕಂಥ ರಾವಣನನ್ನೇ ಆ ಒಂದು ಬ್ರಾಹ್ಮಣನನ್ನಾಗಿ ಕರೆತಂದು ಆ ಒಂದು ಲಿಂಗ ಪೂಜೆಯನ್ನ ಮಾಡಿದ ಅಂತಕ್ಕಂಥದ್ದು ಬರ್ತದೆ. ಅದಕ್ಕೆ ಲಿಂಗ ಪೂಜೆ ಇಲ್ಲದ ಒಂದು ಪೂಜೆ ನಾವು ಎಷ್ಟು ದೊಡ್ಡ ಪೂಜೆ ಮಾಡಿದ್ರು ಸಹಿತ ವ್ಯರ್ಥ ಆಗ್ತತಿ. ಹಂಗ ಗಂಗೆ ಇಲ್ಲದ ತೋಟ, ಗಂಗೆ ಅಂದ್ರೆ ಜಲ, ನೀರು. ನಾವು ಒಂದು ತೋಟವನ್ನು ಬೆಳೆಸ್ಬೇಕು ಅಂತಂದ್ರೆ ಅಲ್ಲಿ ಮೊಟ್ಟ ಮೊದಲು ಆ ತೋಟಕ್ಕೆ ಮೂಲ ಆಧಾರ ಸ್ತಂಭ ಯಾವುದು ಅಂತಂದ್ರೆ ನೀರು. ಆ ನೀರಿಲ್ದ ನಾವು ಜೀವನದೊಳಗೆ ಏನು ಮಾಡಾಕ ಬರುವುದಿಲ್ಲ. ಅದಕ್ಕೆ ನೀರಿಲ್ದ ಯಾವುದೇ ಒಂದು ಸಸ್ಯವನ್ನ, ಯಾವುದೇ ಒಂದು ಗಿಡ ಮರಗಳನ್ನ ಬೆಳೀಲಿಕ್ಕೆ ಅಸಾಧ್ಯವಾದಂಥದ್ದು ಆಗಿತ್ತು. ಅದಕ್ಕೆ ನಾವು ಏನಾದರೂ ಜೀವನದೊಳಗೆ ಬೆಳಿಬೇಕು ಅಂತಂದ್ರೆ ಅಲ್ಲಿ ಶಕ್ತಿಯ ರೂಪದೊಳಗಿರ್ತಕ್ಕಂಥ ಆ ಗಂಗೆ, ಆ ಜಲ ನಮಗೆ ಅತಿ ಅವಶ್ಯಕವಾಗಿ ಬೇಕು. ಅದಕ್ಕೆ ಆ ನೀರು ಇಲ್ಲದೇ ಇದ್ರೆ ತೋಟವನ್ನ ಮಾಡಲಿಕ್ಕೆ ಅಸಾಧ್ಯ ಅಂತಕ್ಕಂಥದ್ದನ್ನ ಸರ್ವಜ್ಞ ಕವಿ ಬರಿತಾನ. ಹೆಂಗಳಿಲ್ಲದವನ ಮನೆ ವಾರ್ತೆ, ಯಾವ ಮನೆಯೊಳಗೆ ಹೆಣ್ಣು ಮಕ್ಕಳು ಇರೋದಿಲ್ಲಲ್ಲ ಅವನ ಮನೆ ವಾರ್ತೆ, ಅವನ ಒಂದು ಮನೆಯ ಸುದ್ದಿ ನಮಗೆ ಎಂದಿಗೂ ಬೇಡ. ಅನುದಿನವೂ ಭಂಗ ಕಾಣಯ್ಯ ಸರ್ವಜ್ಞ. ಯಾವ ಮನೆಯೊಳಗ ಹೆಣ್ಣು, ಯಾವ ಮನೆಯೊಳಗ ತಾಯಿ, ಯಾವ ಮನೆಯೊಳಗ ತಂಗಿ, ಯಾವ ಮನೆಯೊಳಗ ಮಡದಿಯ ವಾಸ ಇರುವುದಿಲ್ಲಲ್ಲ ಅಂಥವನ ಮನೆಯ ಒಂದು ಸುದ್ದಿ ಭಂಗ ಕಾಣಯ್ಯ ಸರ್ವಜ್ಞ. ಭಂಗ ಅಂದ್ರ ಕೇಡು, ಸದಾವಕಾಲ ಕೇಡನ್ನ ಕಾಣ್ತಾ ಇರ್ತತಿ ಅಂತಕ್ಕಂಥದ್ದನ್ನ ಬರಿತಾನ. ಅಂದ್ರೆ ಇದರ ಅರ್ಥ ಏನಪ್ಪಾ ಅಂದ್ರ ಒಂದು ಮನೆ ಸಂಪೂರ್ಣ ಆಗಬೇಕು ಅಂತಂದ್ರ ಆ ಮನೆಯೊಳಗ ಸಾಕ್ಷಾತ್ ಅಷ್ಟಲಕ್ಷ್ಮಿಯರ ಸ್ವರೂಪದೊಳಗಿರ್ತಕ್ಕಂಥ ಹೆಣ್ಣು ತಾಯಿ ವಾಸ ಮಾಡಲೇಬೇಕು ಅಂತಕ್ಕಂಥ ಒಂದು ವಿಷಯವನ್ನ ಖಡಾಖಂಡಿತವಾಗಿ ಸರ್ವಜ್ಞ ಕವಿ ತನ್ನ ಒಂದು ತ್ರಿಪದಿಯೊಳಗ ಬಹಳಷ್ಟು ಸುಂದರವಾಗಿ ಆ ತಾಯಿಯ ಒಂದು ಶಕ್ತಿಯನ್ನ, ಮಹಾತ್ಮೆಯನ್ನ ಕುರಿತು ಬರಿತಾನ. ಮುಂದೆ ಇನ್ನೊಂದು ತ್ರಿಪದಿಯೊಳಗೂ ಸಹಿತ ಬಹಳ ಸುಂದರವಾಗಿ ಬರಿತಾನ. ಪಿಂಡವಿಲ್ಲದ ಶ್ರಾದ್ದ, ಮುಂಡವಿಲ್ಲದ ದೇಹ, ಹೆಂಡರಿಲ್ಲದವನ ಮನೆ ಮಾರ್ತೆ, ಅವಗಂ ಬಂಡು ಕಾಣಯ್ಯ ಸರ್ವಜ್ಞ. ಅಂದ್ರ ನಾವು ಶ್ರಾದ್ದವನ್ನ ಮಾಡ್ತಕ್ಕಂಥ ಸಂದರ್ಭದೊಳಗ ಅತ್ಯಂತ ಪ್ರಮುಖವಾದಂತಹ ಘಟ್ಟ ಯಾವುದು ಅಂತಂದ್ರ ಪಿಂಡ ಪ್ರದಾನ ಮಾಡೋದು. ಆ ಪಿಂಡ ಪ್ರದಾನ ಮಾಡದೇ ಇದ್ರೆ ಶ್ರಾದ್ದ ಪೂರ್ಣ ಆಗೋದಿಲ್ಲ. ಹಂಗ ಮುಂಡವಿಲ್ಲದವನ ದೇಹ, ಮನುಷ್ಯನಿಗೆ ದೇಹದೊಳಗೆ ಅತ್ಯಂತ ಪವಿತ್ರವಾದಂತಹ, ಅತ್ಯಂತ ಶ್ರೇಷ್ಠವಾದಂತಹ ಆ ಒಂದು ದೇಹ ಅಂತಂದ್ರ ಮುಂಡ ಅಂದ್ರೆ ದೇಹದ ಭಾಗ ಇಲ್ಲದೆ ಇದ್ರೆ ಮನುಷ್ಯನ ದೇಹ ಅಪೂರ್ಣ ಆಗ್ತತಿ. ಹಂಗ ಹೆಂಡರಿಲ್ಲದವನ ಮನೆ ವಾರ್ತೆ, ಯಾವ ಮನುಷ್ಯನಿಗೆ ಮಡದಿ ಇರುವುದಿಲ್ಲಲ್ಲ ಅವನ ಒಂದು ಮನೆ ಸುದ್ದಿ ಹೆಂಗಾಗಿರ್ತಪ್ಪ ಅಂದ್ರ ಅವಾಗಂ ಬಂಡು ಕಾಣಯ್ಯ ಸರ್ವಜ್ಞ. ಎಲ್ಲ ಏನಪ್ಪಾ ಅಂತಂದ್ರ
ಬರೇ ಸುಳ್ಳು ಸುಳ್ಳು, ಅಲ್ಲಿ ಏನಂದ್ರೆ ಎಲ್ಲವೂ ಸಹಿತ ವ್ಯರ್ಥ ಕಂಡಂಗ ಕಾಣ್ತತಿ ಅಂತಕ್ಕಂಥ ಮಾತನ್ನ ಸರ್ವಜ್ಞ ಕವಿ ಒಂದು ತನ್ನ ತ್ರಿಪದಿಯೊಳಗ ಬಹಳಷ್ಟು ಸುಂದರವಾಗಿ ಬರಿತಾನ. ಈ ಒಂದು ಬನದ ಹುಣ್ಣಿಮೆಯ ವಿಶೇಷವಾದಂತಹ ದಿನದೊಳಗ ಎಲ್ಲರೂ ಸಹಿತ ತಾಯಿಯ ಸ್ಮರಣೆಯನ್ನ, ತಾಯಿಯ ಒಂದು ಜಾತ್ರೆಯಲ್ಲಿ ಎಲ್ಲರೂ ತಮ್ಮನ್ನ ತಾವು ಮೈಮರೆತು ಆ ತಾಯಿಯ ಸೇವೆಯನ್ನ ಮಾಡುವಂಥವರಾಗಿದ್ದಾರೆ. ಇಂಥ ಸಂದರ್ಭದೊಳಗ ಆ ತಾಯಿಯನ್ನು ಕುರಿತು ಸರ್ವಜ್ಞ ಕವಿಯು ಸಹಿತ ಬಹಳಷ್ಟು ಸುಂದರವಾಗಿ ಬರೆದಿದ್ದಾನ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಸಹಿತ ಆ ಬನದ ಹುಣ್ಣಿಮೆಯ ಶುಭಾಶಯಗಳನ್ನ ತಿಳಿಸ್ತಾ ಆ ಜಗನ್ಮಾತೆ ರಾಜರಾಜೇಶ್ವರಿ ಎಲ್ಲರಿಗೂ ಸಹಿತ ಅಷ್ಟೈಶ್ವರ್ಯ ಸಂಪತ್ತನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.